ಸಹೃದಯಿ ಕೇಳುಗರೆ, ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರ ಅರ್ಪಿಸುತ್ತಿದೆ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟಾ. ಬನ್ನಿ ಬಲಯುತರಾಗೋಣ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮದ ಮೂಲಕ. ರೇಡಿಯೋ ಮಣಿಪಾಲದ ಶ್ರೋತೃಗಳಿಗೆ ನಮಸ್ಕಾರ. ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟಾ. ಇವತ್ತು ಅಸದುಲ್ಲಾ ಬೇಗ್ ಅವರ ಒಂದು ಶಾಯರಿ ಗಮನಿಸೋಣ. ಅಮೃತ ಬೆದರಿಸಿ ಅಮೃತ ಕೊಟ್ಟರೂ ಬೇಕಿಲ್ಲ, ಮುದ್ದಿಸಿ ವಿಷ ಕೊಟ್ಟರೂ ಇರಲಿ, ಸಾಯುವುದು ಒಮ್ಮೆ ಇದ್ದೇ ಇದೆ, ಸಾಯುವಾಗಲೂ ಒಬ್ಬರಿಗೆ ಖುಷಿ ಕೊಟ್ಟ ಹೆಮ್ಮೆ ನನಗಿರಲಿ ಎಂದು ವಿಶಾಲವಾದಂಥ ಒಂದು ಸಂದೇಶ ಹೊಂದಿರುವಂಥ ಸಾಲಿದು ಅಲ್ವೇ. ಮುದ್ದಿಸಿ ವಿಷ ಕೊಟ್ಟರೂ ಇರಲಿ, ಸಾಯುವುದು ಒಮ್ಮೆ ಇದ್ದೇ ಇದೆ. ನಮ್ಮಿಂದ ಇನ್ನೊಬ್ಬರಿಗೆ ಖುಷಿಯಾಗುತ್ತೆ ಎನ್ನುವುದಕ್ಕೆ ನಾನು ಸಾಯಲು ಸಿದ್ಧ ಒಂದು ಶಾಯರಿ ಭಾವವನ್ನು ಸ್ಫುರಿಸುತ್ತದೆ. ಆದರೆ ಇಷ್ಟು ವಿಸ್ತಾರವಾದ ಮನೋಭಾವ ಬೇಡ, ಸಾಯುವುದನ್ನು ಬದಿಗಿಡೋಣ. ಆದರೆ ನಮ್ಮಿಂದ ಇನ್ನೊಬ್ಬರಿಗೆ ಖುಷಿಯಾಗುತ್ತೆ ಎನ್ನುವುದಾದರೆ ನಾವು ಒಳ್ಳೆಯದನ್ನು ಮಾಡೋಣ. ಕೆಲವೊಮ್ಮೆ ನಮ್ಮ ಜೊತೆ ಕೆಲವರು ಇರುತ್ತಾರೆ ಬಲವಂತವಾಗಿ. ಅವರು ಇನ್ನೊಂದು ಕಡೆ ಹೋದಾಗ ಅವರಿಗೆ ಖುಷಿ ಸಿಗುತ್ತಂತ ಆದರೆ ಅವರಲ್ಲಿ ಹೋಗಲಿ, ಅವರ ಖುಷಿಯನ್ನು ನಾವು ಗಮನಿಸೋಣ. ಆದ್ದರಿಂದಾಗಿ ಮನಸ್ಸು ಮತ್ತು ಖುಷಿ, ಸಂಭ್ರಮ ಇವೆಲ್ಲವನ್ನು ನಾವು ಎಚ್ಚರಿಕೆಯಿಂದ ಗಮನಿಸಿಕೊಳ್ಳಬೇಕಾಗತ್ತೆ. ನಿರ್ಧಾರಗಳು, ಒಂದು ನಿರ್ಧಾರ ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಏನನ್ನು ನಿರ್ಧಾರ ಮಾಡಬೇಕು, ಹೇಗೆ ನಿರ್ಧಾರ ಮಾಡಬೇಕು? ಒಂದು ಹಳೆಯ ಕತೆ ನೆನಪಾಗುತ್ತೆ ನನಗೆ. ಶಿವಗರುಡ ಎನ್ನುವ ಶಿವಭಕ್ತನು ತನಗೆ ಮಕ್ಕಳು ಬೇಕೆಂದು ಪ್ರಾರ್ಥನೆ ಮಾಡ್ತಾನೆ. ಶಿವನು ಬ್ರಾಹ್ಮಣ ವೇಷದಲ್ಲಿ ಬಂದು, ನಿನಗೆ ಅಲ್ಪಾಯುಸ್ಸು, ಸುಗುಣ ಸಂಪನ್ನನಾದ ಒಬ್ಬನೇ ಮಗನು ಬೇಕಾ, ಅಥವಾ ದೀರ್ಘವಾದ ಆಯುಸ್ಸುಳ್ಳ ಅಲ್ಪ ಬುದ್ಧಿ ಇರುವ ಬಹಳ ಮಕ್ಕಳು ಬೇಕಾ ಅಂತ ಪ್ರಶ್ನೆ ಕೇಳ್ತಾನೆ. ಶಿವಗರುಡ ಯೋಚನೆ ಮಾಡ್ತಾನೆ. ಆತ ಅಲ್ಪಾಯುಸ್ಸು ಇರುವ ಸುಗುಣ ಸಂಪನ್ನನಾದ ಒಬ್ಬನೇ ಮಗನೇ ನನಗೆ ಸಾಕು ಎಂದು ಕೇಳುತ್ತಾನೆ. ಅದಕ್ಕೆ ತಥಾಸ್ತು ಅನ್ನುತ್ತಾರೆ ದೇವರು. ಇಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು ಗಮನಿಸಿಕೊಳ್ಳಬೇಕಾಗತ್ತೆ. ಅದು ಒಂದು ಕೌಶಲ ಅಥವಾ ನಾವು ಸ್ಕಿಲ್ ಅಂತ ಕರಿತೇವೆ. ಹೇಗೆ ನಾವು ನಿರ್ಧಾರ ಮಾಡಿಕೊಳ್ಳಬೇಕು? ಬದುಕು ನಿಂತಿರುವುದೇ ನಾವು ತೆಗೆದುಕೊಳ್ಳುವ ನಿರ್ಧಾರದಲ್ಲಿ. ಆ ನಿರ್ಧಾರಗಳ ಬಗ್ಗೆ ನಮಗೆ ಗಮನ ಇಲ್ಲದೆ ಹೋದರೆ, ಯೋಚನೆ ಇಲ್ಲದೆ ಹೋದರೆ ಅದರ ಪ್ರಭಾವ, ಪರಿಣಾಮ ಮುಂದೇನಾಗಬಹುದು, ಅದರಿಂದ ಇರುವ ಹೊಸ ಸಾಧ್ಯತೆಗಳು ಯಾವುದು, ಎಲ್ಲವನ್ನು ಯೋಚನೆ ಮಾಡಿ ನಾವು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗತ್ತೆ. ತಕ್ಕ ನಿರ್ಧಾರ ತೆಗೆದುಕೊಂಡು ತಕ್ಕ ವಿಧದ ಕಾರ್ಯಗಳನ್ನು ಮಾಡುವುದರಿಂದ ಅದು ದೊಡ್ಡ ಕೆಲಸ ಮಾಡಿದ, ಒಂದು ಸಮಸ್ಯೆಯನ್ನು ಮುಗಿಸಿದ ಅನುಭವ ಉಂಟಾಗುತ್ತದೆ. ಒಂದು ಕಡೆಯಲ್ಲಿ ಡಾಕ್ಟರ್ ಬಿ ಪಟ್ಟಾಭಿರಾಮ್ ಅವರು ಮಾತನಾಡ್ತಾರೆ. ನಿರ್ಧಾರ ಏನು? ಯಾವುದೇ ಒಂದು ಪ್ರಶ್ನೆ ನಮಗೆ ನಿರ್ಧಾರ ಆರಂಭವಾಗುವುದು ಬೆಳಿಗ್ಗಿನಿಂದ. ಈಗ ನಾನು ಹೇಳಬೇಕಾ? ಸ್ವಲ್ಪ ಸಮಯದ ನಂತರ ಹೇಳಬಹುದಾ? ಎದ್ದ ಮೇಲೆ ತಿಂಡಿ ತಿನ್ನಬೇಕಾ? ಹೊರಗೆ ಹೋಗಲು ಯಾವ ಬಟ್ಟೆ ಹಾಕಿಕೊಳ್ಬೇಕು, ಯಾವ ಜುಬ್ಬ ಹಾಕಿಕೊಳ್ಬೇಕು, ಅದರ ಮ್ಯಾಚಿಂಗ್ ಹೇಗಿರಬೇಕು, ಬಸ್ಸಲ್ಲಿ ಹೋಗಬೇಕಾ, ನಡೆದುಕೊಂಡು ಹೋಗಬೇಕಾ, ಕಾರಲ್ಲಿ ಹೋಗಬೇಕಾ, ಆಟೋದಲ್ಲಿ ಹೋಗಲ್ಲ, ಫ್ರೆಂಡ್ ಬೈಕಿನಲ್ಲಿ ಹೋಗಲ್ಲ, ಈ ದಿನ ಯಾವ ಕೆಲಸವೆಲ್ಲ ಮಾಡಬೇಕಾಗಿದೆ, ನಾನು ಇಂದು ಏನೆಲ್ಲ ಮಾಡಲಿ, ಯಾವ ತಿಂಡಿಯನ್ನೆಲ್ಲ ತಿನ್ನಲಿ, ಹೋಟೆಲಿಗೆ ಹೋಗಲ್ಲ, ಬೇಕಾ ಬೇಡವಾ, ಮನೆಗೆ ಬಂದು ತಿಂಡಿ ತಿನ್ನಲ್ಲ, ಏನು ತಿನ್ನಲಿ? ಹೀಗೆ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ನಿರ್ಧಾರಗಳು ನಮಗೆ ಬಂದೇ ಬರ್ತವೆ.
ಈಗ ನಾವು ಸುಮಾರು ಕಾರ್ಯಕ್ರಮ ಮಾಡ್ತಾ ಇರ್ತೀನಿ. ಯಾವ ಕಾರ್ಯಕ್ರಮ ಮೊದಲು ಮಾಡುವುದು, ಯಾವುದು ನಮಗೆ ತೀರಾ ಅಗತ್ಯ ಇದೆ? ಈಗ ನಾಟಕ ಇದ್ದರೆ ಶಾಲೆಯಲ್ಲೂ ನಾಟಕ ಇರ್ತದೆ, ಹೊರಗಡೆ ನಾಟಕ ಮಾಡ್ತಾ ಇರುವಾಗ ಶಾಲೆಯ ನಾಟಕದ ಪ್ರಾಮುಖ್ಯತೆ, ಇಲ್ಲಿ ಮಕ್ಕಳು ಪ್ರಧಾನರಾಗ್ತಾರೆ, ಅವರಿಗೆ ತರಬೇತಿ ಕೊಡೋದು ಹೇಗೆ, ಯಾವ ರೀತಿಯಲ್ಲಿ ತರಬೇತಿ ಕೊಡಬೇಕು, ಅವರ ಮನಸ್ಸನ್ನು ಸರಿಪಡಿಸುವುದು ಹೇಗೆ, ಅವರಲ್ಲಿ ಸಾಮರ್ಥ್ಯ ತುಂಬುವುದು ಹೇಗೆ, ಇವೆಲ್ಲವೂ ಕೂಡ ಬಂದೇ ಬರುತ್ತೆ. ಮುಖ್ಯವಾಗಿ ಈ ಎಸ್ ಎಲ್ ಸಿ ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ ತುಂಬ ಬಂದುಬಿಡ್ತವೆ. ರಿಸಲ್ಟ್ ಬಂದ ಕೂಡಲೇ ಇಲ್ಲಿ ದೊಡ್ಡ ಸಮಸ್ಯೆ ಅವರದ್ದು ನಿರ್ಧಾರ. ಆರ್ಟ್ಸ್ ತಗೊಳ್ಳ, ಕಾಮರ್ಸ್ ತಗೊಳ್ಳ, ಸೈನ್ಸ್ ತಗೊಳ್ಳ, ಮತ್ತು ಸೈನ್ಸ್ ಬಂದರೆ ಅದರಲ್ಲಿ ಮತ್ತೆ ಸುಮಾರು ಒಳ ವಿಭಾಗಗಳಿವೆ. ಕಾಮರ್ಸಲ್ಲಿದೆ, ಆರ್ಟ್ಸಲ್ಲೂ ಇದೆ. ಕೆಲವೊಮ್ಮೆ ನಿರ್ಧಾರ ತೆಗೆದುಕೊಳ್ಳುವಷ್ಟರಲ್ಲೇ ಅಲ್ಲಿ ಸೀಟು ಮುಗಿದು ಹೋಗಿರುತ್ತೆ, ಸೀಟ್ ಇರೋಲ್ಲ. ಕೆಲವು ನಿರ್ಧಾರಗಳನ್ನು ಬೇಗ ತೆಗೆದುಕೊಳ್ಳಬೇಕು, ಕೆಲವು ನಿರ್ಧಾರಗಳಿಗೆ ಸಮಯವನ್ನು ಕೊಡಬೇಕು. ಅದರಿಂದ ಗೆಲುವು ಬೇಗ ಸಿಗುತ್ತೆ, ಹೊಸ ಸಾಧ್ಯತೆಗಳಿವೆ, ಹೊಸ ವಿಚಾರಗಳಿವೆ, ವಿಕಸನಕ್ಕೆ ಬೇಕಾದ ಅವಕಾಶಗಳಿವೆ. ಅಥವಾ ತೊಂದರೆ ಇದೆ, ಸಮಸ್ಯೆಗಳ ಮೇಲೆ ಸಮಸ್ಯೆ ಬರುತ್ತೆ, ಇವೆಲ್ಲವನ್ನು ಸಮಸ್ಯೆಗೆ ಪರಿಹಾರ ಮಾಡೋದು ತುಂಬ ಕಷ್ಟ ಆಗುತ್ತೆ, ಎಲ್ಲರಿಗೆ ಮನವರಿಕೆ ಮಾಡಿಕೊಡಬೇಕಾಗುತ್ತೆ. ಹೇಗೆ? ಇಲ್ಲಿ ಕೂಡ ಹಾಗೆ. ನಿರ್ಧಾರವೆಂಬುದು ಯಾವ ರೀತಿಯಲ್ಲಿ ನಾವು ತೆಗೆದುಕೊಳ್ಳಬೇಕು, ಹೇಗೆ ತೆಗೆದುಕೊಳ್ಳಬೇಕು. ಒಂದು ಗಾದೆ ಇದೆ, ಮೂರ್ಖನು ಮನೆ ಕಟ್ಟುವವನು ಬುದ್ಧಿವಂತನಾದವನು ಆ ಮನೆಯಲ್ಲಿ ವಾಸ ಮಾಡುತ್ತಾನೆ. ಮೂರ್ಖ ಮನೆ ಕಟ್ತಾ ಹೋಗ್ತಾನೆ, ಬುದ್ಧಿವಂತ ಬಂದು ಅದರಲ್ಲಿ ವಾಸ ಮಾಡ್ತಾ ಹೋಗ್ತಾನೆ. ನಿರ್ಣಯಗಳನ್ನು ನಾವು ಏತಕ್ಕೆ ಮತ್ತು ಯಾರಿಗಾಗಿ ಹೇಗೆ ತೆಗೆದುಕೊಳ್ಳಬೇಕು? ಹೌದು, ನಿರ್ಧಾರ ಸಮಸ್ಯೆಗಳು ಇದೆ. ನಿರ್ಧಾರ ತೆಗೆದುಕೊಂಡಾಗ ಉಂಟಾಗುವ ಬೇರೆ ಬೇರೆ ನಷ್ಟಗಳು, ಸಾಧ್ಯತೆಗಳು, ಲಾಭಗಳು ಇವುಗಳನ್ನು ಕೂಡ ಗಮನಿಸಬೇಕಾಗತ್ತೆ. ಮತ್ತು ಕೆಲವು ನಿರ್ಧಾರದಿಂದ ಮಾನಸಿಕ ಆರೋಗ್ಯ ಹಾಳಾಗಬಹುದು. ನಮ್ಮ ತುಲನಾತ್ಮಕವಾದಂಥ ಜೀವನದಲ್ಲಿ ಇನ್ನಷ್ಟು ತೊಡರುಗಳು, ಅಡ್ಡಿ ಆತಂಕಗಳು ಬರಬಹುದು. ಮನಸ್ಸಿನ ಆರೋಗ್ಯ ಬಹಳ ಮುಖ್ಯವಾಗಿರುತ್ತೆ. ನೈಪುಣ್ಯತೆ, ಒಬ್ಬ ದೊಡ್ಡ ವಿಜ್ಞಾನಿ, ಒಬ್ಬ ದೊಡ್ಡ ಉದ್ಯಮಿ ತಾನು ಬೆಳೆಯಬೇಕಾದರೆ ಆತ ತೆಗೆದುಕೊಳ್ಳುವ ನಿರ್ಧಾರವೇ ಮುಖ್ಯ ಆಗಿರುತ್ತೆ. ಬಿಲ್ ಗೇಟ್ಸ್ ಆಗಿರ್ಬೋದು, ಅಂಬಾನಿ ಆಗಿರ್ಬೋದು, ಅಥವಾ ಇನ್ನಿತರ ದೊಡ್ಡ ದೊಡ್ಡ ಸುಧಾಮೂರ್ತಿ ಆಗಿರ್ಬೋದು, ಅಜಿ ಪ್ರೇಮ್ಜಿ ಆಗಿರ್ಬೋದು, ಇವರೆಲ್ಲರೂ ಕೂಡ ನಿರ್ಧಾರ ತೆಗೆದುಕೊಳ್ಳುವಾಗ ಭಾಳ ಎಚ್ಚರಿಕೆಯಿಂದ ತೆಗೆದುಕೊಳ್ತಾರೆ. ನಾವು ಕೂಡ ಹಾಗೆ ಎಷ್ಟೋ ಬಾರಿ ನಿರ್ಧಾರವನ್ನು ಮಾಡಿಕೊಳ್ಳುವಾಗ ಇದರಿಂದ ಯೋಚನೆ ಮಾಡಿಕೊಂಡು ನಾವು ಮಾಡಬೇಕಾದದ್ದು. ಹೇಗೆ, ಏನು, ಏಕೆ, ಏನು ಪರಿಹಾರ, ಇವೆಲ್ಲವನ್ನು ಗಮನಿಸಿಕೊಂಡು ಮುಂದಕ್ಕೆ ನಿರ್ಧಾರವನ್ನು, ಹೆಜ್ಜೆಯನ್ನು ಇಡಬೇಕಾಗತ್ತೆ. ಆರೋಗ್ಯ ಎಂದರೆ ನಿಮ್ಗೆ ಗೊತ್ತಿದೆ, ಅನಾರೋಗ್ಯ ಇಲ್ಲದಿರುವುದು. ಅದು ಮಾತ್ರ ಅಲ್ಲ, ಶಾರೀರಿಕವಾಗಿ, ಮಾನಸಿಕವಾಗಿ ಆರೋಗ್ಯ ಎಂಬುದು ಆತನ ದೈಹಿಕ, ಮಾನಸಿಕವಾಗಿ, ಶಾರೀರಿಕವಾಗಿ ಇವೆಲ್ಲವನ್ನು ಅವನು ಗಮನಿಸಿಕೊಳ್ಳಬೇಕಾಗತ್ತೆ. ಇಲ್ಲದೆ ಹೋದರೆ ಆತನಿಗೆ ಮುಂದೆ ನಿರ್ಣಯ ತೆಗೆದುಕೊಳ್ಳುವುದರ ಬಗ್ಗೆ ಯೋಚಿಸಬೇಕಾಗುತ್ತದೆ. ಮಾನಸಿಕವಾದಂಥ ಶಾರೀರಿಕ ಆರೋಗ್ಯಗಳನ್ನು ಔಷಧಿಗಳು, ವ್ಯಾಯಾಮಗಳು, ಡಾಕ್ಟ್ರವರ ತಪಾಸಣೆಯಿಂದ ಬಾಹ್ಯ ಪದ್ಧತಿಯ ಮೂಲಕ ವಾಸಿ ಮಾಡಿಕೊಂಡರೆ ಸಾಮಾಜಿಕವಾದಂತಹ ಸಮಸ್ಯೆಗಳನ್ನು ಧನಾತ್ಮಕ ಚಿಂತನೆಯಿಂದ, ಕೌನ್ಸಿಲಿಂಗಿಂದ, ಆಪ್ತ ಸಂವಾದದಿಂದ ಅವುಗಳನ್ನು ನಾವು ಪರಿಹಾರ ಮಾಡಿಕೊಳ್ಳಬಹುದು. ಜಗತ್ತಲ್ಲಿ ನಿಜವಾದ ಆರೋಗ್ಯವಂತ ಯಾರು? ಶಾರೀರಿಕವಾಗಿ, ಮಾನಸಿಕವಾಗಿ ಆರೋಗ್ಯವಾಗಿ, ಸಾಮಾಜಿಕವಾಗಿಯೂ ಕೂಡ ಆರೋಗ್ಯವಾಗಿ ಇರುವವನು. ಎಷ್ಟೋ ಬಾರಿ ನಾವು ಇರ್ತೇವೆ, ಜೀವಂತವಾಗಿರೋಲ್ಲ, ನಾವು ಸತ್ತೋಗಿರ್ತೀವಿ. ಅಂದರೆ ನೋಡಕ್ಕಿದ್ದೀವಿ, ನಮ್ಮ ನಿರ್ಧಾರಗಳು ಸರಿಯಾಗಿರೋಲ್ಲ. ಸತ್ತವರು ಎಂದೆಂದಿಗೂ ಸಾಯದಿರಲಿ ಅಂತ ಎಲ್ಲೋ ಒಂದು ಕಡೆ ನನಗೆ ಸಾಲು ಕೇಳಿದ ನೆನಪು. ಸತ್ತವರು ಎಂದೆಂದಿಗೂ ಮತ್ತೆ ಸಾಯದಿರಲಿ. ನಮ್ಮ ನಿರ್ಧಾರಗಳಿಂದ ನಮ್ಮ ಬದುಕು ಮೂರಾಬಟ್ಟೆ ಆಗಬಾರದು.
ಅದರಿಂದ ಕೇಡಾಗಬಾರದು, ಆತಂಕಗಳು ಉಂಟಾಗಬಾರದು. ಆ ಬಗ್ಗೆ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು. ಒಂದು ಮಾತು ಬರ್ತದೆ, ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಬಡವನಾಗಿ ಸಾಯುವುದು ದೊಡ್ಡ ತಪ್ಪು. ಹೀಗೆ ಪ್ರತಿ ವ್ಯಕ್ತಿಯೂ ಕೂಡ ಒಂದಲ್ಲ ಒಂದು ಸಮಸ್ಯೆ, ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಬಂದೇ ಬರುತ್ತಪ್ಪ. ಆದರೆ ಅವನು ಅದರ ಬಗ್ಗೆ ಯೋಚನೆ ಮಾಡುವುದು. ಹೌದು, ಬಡವನಾಗಿ ಹುಟ್ಟಿ ಆಯಿತು, ಬಡವನಾಗಿ ಬಂದಾಯಿತು. ಆ ಬಡತನದ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಾದ್ರೆ ನಿರ್ಧಾರ ಭಾಳ ಎಚ್ಚರಿಕೆ ಗಮನಿಸಿಕೊಳ್ಳಬೇಕಾಗತ್ತೆ. ಅಮೇರಿಕದ ಉಕ್ಕಿನ ಕಾರ್ಖಾನೆಯಲ್ಲಿ ಬಾಲ ಕಾರ್ಮಿಕನಾಗಿ ಸೇರಿಕೊಂಡು ಉಕ್ಕು ಚಕ್ರವರ್ತಿ ಸ್ಥಾನಕ್ಕೆ ಬೆಳೆದ ಕಾರ್ನಿಯರವರು ನಮ್ಮ ದೇಶದಲ್ಲಿ ಒಂದು ಕಾಲದಲ್ಲಿ ಪಕೋಡಗಳನ್ನು ಮಾರಿಕೊಂಡು ಬಹಳ ಪರಿಶ್ರಮ ಪಟ್ಟಂಥ ಅಂಬಾನಿಯವರೆಗೂ ನಾವು ಗಮನಿಸಬಹುದು. ಹಾಗೆ ನಮ್ಮ ಊರಲ್ಲಿ ಒಬ್ಬರಲ್ಲ ಒಬ್ಬರು ಇದ್ದೇ ಇರುತ್ತಾರೆ. ಎಲ್ಲ ಸಮಸ್ಯೆಯನ್ನು, ಎಲ್ಲ ನಿರ್ಧಾರವನ್ನು ಅತ್ಯಂತ ಮಾರ್ಮಿಕವಾಗಿ ಮಾಡಿದವರು, ಅತ್ಯಂತ ಕ್ರಮಬದ್ಧವಾಗಿ ಯೋಚನಾಬದ್ಧವಾಗಿ ಮಾಡಿದವರು. ಈ ಜಗತ್ತಿನಲ್ಲಿ ಸಮರ್ಥೆಗಳು, ಅಸಮರ್ಥೆಗಳು, ಸಂದರ್ಭಗಳು ಬಂದೇ ಬರುತ್ತೆ. ವಾಸ್ತವವನ್ನು ನಾವು ಅಂಗೀಕರಿಸಿಕೊಳ್ಬೇಕಲ್ಲ. ಇವತ್ತೇನಾಗಿದೆ, ಇವತ್ತೇನಿದೆ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ಲ. ಅದಾಗೋದಿಲ್ಲ ಅಂತೇಳಿದರೆ ನಮ್ಮ ಬಾಧ್ಯತೆಗಳನ್ನು, ವಾಸ್ತವತೆಗಳನ್ನು ನಾವು ಅರಿಯಬೇಕು, ಅದನ್ನು ಅಂಗೀಕರಿಸಬೇಕು. ಅದಕ್ಕೆ ಹೇಳೋದು, ನಿನ್ನನ್ನು ನೀನು ಗೌರವಿಸಿಕೊಳ್ಳಬೇಕು. ಎಲ್ಲಿಯವರೆಗೆ ನಿನ್ನನ್ನು ನೀನು ಗೌರವಿಸಿಕೊಳ್ಳುವುದಿಲ್ಲ, ನಿನಗೆ ನಿನ್ನ ಬಗ್ಗೆ ಟೀಕೆ ಇದೆ, ಸರಿಯಾಗೋದಿಲ್ಲ ಅಂತ ಹೇಳಿದರೆ ಅಲ್ಲಿ ಕಷ್ಟ. ಅವುಗಳನ್ನು ಮೀರಿ ಹೋಗುವಂಥ ಒಂದು ಸಾಮರ್ಥ್ಯ ನಿನ್ನಲ್ಲಿ ಇಲ್ಲವೇ? ಇವತ್ತು ಗಮನಿಸಿದಾಗ ನಾವಾಡುವ ಮಾತುಗಳು ಇತರರಿಗೆ ಕೇಳುವುದಿಲ್ವಾ? ನಿಮ್ಮ ಅಭಿಪ್ರಾಯಗಳಿಗೆ ಬೆಲೆ ಕೊಡುವುದಿಲ್ವಾ? ನಿಮಗಿಷ್ಟವಾದ ಕೆಲಸವನ್ನು ಮಾಡಬೇಕಾದಂಥದ್ದು ಇದೆಯಾ? ಬೇರೆಯವರು ಕೇಳಿದ್ದಷ್ಟನ್ನು ಇಷ್ಟವಿಲ್ಲದಿದ್ದರೂ ಅನಿವಾರ್ಯವಾಗಿ ಕೊಡುತ್ತಿದ್ದೀರಾ? ನಿಮ್ಮನ್ನು ಇತರರು ಬಲಿಪಶುವಾಗಿ ಮಾಡುತ್ತಿದ್ದಾರಾ? ನಿಮ್ಮ ಮಾತಿಗೆ ಬೆಲೆ ಇಲ್ಲದೆ ಹೋಗುತ್ತಿದೆಯೇ? ಹೌದು, ಕೆಲವೊಮ್ಮೆ ಬೆಲೆ ಸಿಗೋದಿಲ್ಲ. ವಯಸ್ಸಾದ ಹಾಗೆ ವಯಸ್ಸು ಹೆಚ್ಚದಾಗ್ತದೆ, ಹಾಗೆ ಬೆಲೆ ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಎಲ್ಲಿಯಾದರೂ ನಾವು ಹಾಸಿಗೆ ಹಿಡ್ಕೊಂಡ್ಬಿಟ್ರೆ ಮುಗಿಯಿತು, ಇವ್ರನ್ನೆಲ್ಲೇ ನಾವು ನಿಭಾಯಿಸೋದು ತುಂಬ ಕಷ್ಟ ಆಗ್ತದೆ, ಹೇಗೋ ಏನೋ ಇವರು ಹೋದರೆ ಸಾಕಿತ್ತು ಅಂತ ಹೇಳುವ ಮಟ್ಟಕ್ಕೆ ಬಂದಿರ್ತಾರೆ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ಮಾತುಗಳಿಗೆ ಬೆಲೆ ಸಿಗುವುದಿಲ್ಲ. ನಾವು ಹೇಳಿರ್ತೀವಿ, ಅದನ್ನು ಗಮನಿಸೋರೇ ಇಲ್ಲ, ಅದಕ್ಕೆ ಯಾವ ಪ್ರತಿಕ್ರಿಯೆಯೂ ಇಲ್ಲ, ಬೆಲೆ ಕೊಡೋದಿಲ್ಲ, ಮಾತು ಕೇಳುವುದಿಲ್ಲ, ನಮಗೆ ಇಷ್ಟವಾಗದೇ ಕಾರ್ಯವನ್ನು ಮಾಡುವಂಥದ್ದು. ಇಲ್ಲಿ ಎಲ್ಲ ಸಮಸ್ಯೆ ಬರುತ್ತಲ್ಲ. ನಿಮ್ಮ ಮಾತಿಗೆ ಬೆಲೆ ಇಲ್ಲದೆ ಹೋದರೆ ನೀವು ಎಚ್ಚರಿಕೆ ವಹಿಸಿಕೊಳ್ಳಬೇಕು. ಆತ್ಮವಂಚನೆಗೆ ಒಳಗಾಗಬಾರದು. ಮಸೆಯಲಿಯ ಮತ್ಸರದ ನೆರೆಯೊಳಗೆ ಇರುವುದಕ್ಕಿಂತ ಹಸನಿಲ್ಲದ ಹಾಳುಗುಡಿಯಲೇಸು. ನಿಮ್ಮ ಬಗ್ಗೆ ಟೀಕೆ ಮಾಡ್ತಾ ಇರ್ತಾರೆ, ನೀವು ಏನು ಮಾಡಿದರೂ ತಪ್ಪು 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 ಅಂತ ಹೇಳ್ತಾ ಇರ್ತಾರೆ. ಜಾಬ್ ಆದ ಇರಬೇಕಾಗತ್ತೆ, ಸರ್ಕಾರಿ ನೌಕರಾದ ಇರಬೇಕಾಗತ್ತೆ. ಅದೆಲ್ಲ ಬಿಟ್ಟರೆ ನಿಮಗೆ ಅಲ್ಲಿ ಅಡ್ಡಿ ಆತಂಕ ಇದೆ, ಕೀಟಲೆ ಇದೆ ಅಂತಾದರೆ ಆ ಜಾಗವನ್ನು ನಾವು ಖಾಲಿ ಮಾಡೋದೇ ಒಳ್ಳೆಯದು. ಟೀಕೆಯನ್ನು ಸಹಿಸಿಕೊಳ್ಳಬಹುದು, ಸ್ವೀಕರಿಸಲೇಬೇಕಾಗತ್ತೆ. ಆದರೆ ಅದನ್ನು ಹೇಗೆ ನೀವು ಇಲ್ಲಿ ಮಂಡಿಸ್ತೀರಿ, ಯಾವ ರೀತಿಯಲ್ಲಿ ಅದನ್ನು ನಮಗೆ ನೀವು ಮನದಟ್ಟು ಮಾಡಿಕೊಡ್ತೀರಿ? ಮತ್ತೊಂದು ಕಡೆಯಲ್ಲಿ ಡಾಕ್ಟರ್ ಪಟ್ಟಾಭಿರಾಮ್ ಅದನ್ನೇ ಹೇಳ್ತಾರೆ. ಆದರೆ ಇತರರಿಗೂ ಗೌರವವನ್ನು ಕೊಡಿ, ಭಯಪಡುವ ಅವಶ್ಯಕತೆ ಇಲ್ಲ. ಅವರು ನಿಮ್ಮನ್ನು ಕೀಳಾಗಿ ಕಾಣಲಿ, ನೀವು ಅವರಿಗೆ ಗೌರವವನ್ನು ಕೊಡಿ. ಚೆನ್ನಾಗಿಲ್ಲದ ವಿಷಯವನ್ನು ಚೆನ್ನಾಗಿಲ್ಲ ಎಂದು ಹೇಳುವಂಥವರಾಗಿ, ಅಥವಾ ಪರವಾಗಿಲ್ಲ, ಅಥವಾ ಯಾವುದೋ ಚೆನ್ನಾಗಿತ್ತು ಇವತ್ತು ಚೆನ್ನಾಗಿಲ್ಲ, ಅವತ್ತಿನ ಭಾಷಣ ಚೆನ್ನಾಗಿತ್ತು ಎಂದು ಹೇಳುವ ಮನೋಭಾವ. ಬಲವಂತದ ಅಭಿಪ್ರಾಯ ಬೇಡ, ಬಲವಂತದ ಅಭಿಪ್ರಾಯ ಖಂಡಿತವಾಗಿ ಬೇಡೇ ಬೇಡ. ಸಾರಿ ಹೇಳಲಿಕ್ಕೆ, ಕ್ಷಮಿಸಿ ಅಂತ ಹೇಳೋಕ್ಕೆ
ನಾಚಿಕೆ ಬೇಡ. ನಿಮ್ಮ ಒಳ್ಳೆತನವನ್ನು ದುರುಪಯೋಗಪಡಿಸಿಕೊಂಡ್ರೆ ಎಚ್ಚರಿಕೆ ಅಗತ್ಯ ಆಗುತ್ತೆ. ಈ ಎಚ್ಚರಿಕೆಯೊಂದಿಗೆ ಈ ಸಂಚಿಕೆ ಮುಗಿಸ್ತಾ ಇದ್ದೀವಿ. ಬರುವ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಶ್ರೋತೃ ಬಾಂಧವರೇ, ಇದುವರೆಗೆ ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಅರ್ಪಿಸಿದ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟ. ತಪ್ಪದೆ ಆಲಿಸಿ. ಪ್ರತಿ ಮಂಗಳವಾರ ಸಂಜೆ 5:30ಕ್ಕೆ, ಮರುಪ್ರಸಾರ ಬುಧವಾರ ಮಧ್ಯಾಹ್ನ 1:30ಕ್ಕೆ.